ಹಾಯ್ ಎಲ್ಲರಿಗೂ ನಮಸ್ಕಾರ. ರತ್ನಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದಿಢೀರಾಗಿ ಚಟ್ಟಂಬಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇಲ್ಲಿ 2 ಅವರ್ ಮುಂಚೆನೇ ಕಡಲೆಬೇಳೆನ ನೆನೆ ಹಾಕಿಟ್ಕೊಂಡಿದ್ದೆ. ಅದು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ. ಹಾಗಾಗಿ ನಾನು ರುಬ್ಬೋಕ್ಕಿಂತ ಮುಂಚೆ ಅದರ ಜೊತೆಗೆ ಶುಂಠಿ 1/4 ಇಂಚು ಶುಂಠಿಯಷ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದೇ ಬಾರಿ ಇವಿಷ್ಟನ್ನು ಕಡಲೆಬೇಳೆ ಹಾಕ್ತಾಯಿಲ್ಲ, ಡಿವೈಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ನೀರು ಹಾಕ್ದೇ ರುಬ್ತೀವಲ್ಲ, ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಬೇಕಂತ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅಂದಾಜು ಒಂದು 25ರಿಂದ 30 ಚಟ್ಟಂಬಡಿ ಮಾಡಲಿಕ್ಕೆ ನೆನೆ ಹಾಕಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಗೈಸ್. ಈಗ ಮಳೆಗಾಲ ಅಲ್ಲ, ಹಾಗಾಗಿ ತುಂಬ ಸಖತ್ತಾಗಿರುತ್ತೆ. ಇದನ್ನು ರುಬ್ಕೊಳ್ಳುವ. ಇದ್ರ ಜೊತೆಗೆ ಈಗ ನಾನು ಗ್ಯಾಸನ್ನು ಆನ್ ಮಾಡಿ ಬಂಡಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಣ್ಣೆ ಕಾಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಆ ಮಳೆ ಜೊತೆಗೆ ಬಿಸಿ ಬಿಸಿ ಟೀಗೆ ಬಿಸಿ ಬಿಸಿ ಚಟ್ಟಂಬಡಿ ತಿಂದರೆ ತುಂಬ ಮಜವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಇಷ್ಟು ತರಿಯಾಗಿರಬೇಕು, ಫುಲ್ಲು ನುಣ್ಣಗಾಗಬಾರ್ದು. ಇಷ್ಟು ಒಂದೊಂದು ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಳು ಅಲ್ಲಿ ತೊಗರಿಬೇಳೆ ಹಾಗೇ ಇದೆ, ಆ ಥರ ಇರಬೇಕದು, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕಬಾರ್ದು, ಗಟ್ಟಿಯಾಗಿ ರುಬ್ಕೊಳ್ಬೇಕು. ಇಷ್ಟು ಗಟ್ಟಿ ಅದಕ್ಕೆ ಸಾಕಿದು. ಈಗ ಅದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸು, ಹಾಗೆ ಕರಿಬೇವು, ಸ್ವಲ್ಪ ಉಪ್ಪು, ಇವಿಷ್ಟೇ ನಾನು ಹಾಕ್ತಾಯಿರೋದು. ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ವ ಎಲ್ಲವನ್ನು. ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಕರಿತೀವಲ್ಲ, ಅದು ಬಾಯಿಗೆ ಸಿಗುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಕಡಲೆಬೇಳೆ ಮತ್ತು ಈ ಕೊಬ್ಬರಿ, ಈ ಹಸಿಮೆಣಸು, ಕರಿಬೇವು ಮತ್ತು ಅಲ್ಲಿ ಶುಂಠಿ ಹಾಕಿರ್ತೀವಲ್ಲ, ಅದು ಸಖತ್ತಾಗಿರುತ್ತೆ. ಮತ್ತು ಈ ಕಾಫಿಗೆ, ಟೀಗೆ, ಅದರಲ್ಲೂ ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ನೀರಿನ ಅಂಶ ಅದರಲ್ಲಿ ಇರಲ್ಲಲ್ಲ, ಹಾಗಾಗಿ. ಈಗ ಎಣ್ಣೆ ಕಾದಿದೆ. ನಾನೀಗ ಸಣ್ಣ ಸಣ್ಣ ಉಂಡೆ ಕಟ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಹೀಗೆ ಉಂಡೆಯನ್ನು ಕಟ್ಟಿ 2 ಕೈಯಿಂದ ಪ್ರೆಸ್ ಮಾಡಿ, ಎಣ್ಣೆ ಕಾದಿದೆ ನೋಡಿ. ಈಗ ನಾನು ಬಿಡ್ತಾಯಿದ್ದೀನಿ. ನಿಧಾನವಾಗಿ ಒಂದೊಂದನ್ನೇ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಇದು. ನಾನು ತುಂಬ ತೆಳ್ಳಗೆ ಹಾಕ್ತಾಯಿಲ್ಲ, ಸ್ವಲ್ಪ ದಪ್ಪವಾಗಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ತುಂಬ ತೆಳ್ಳಗೆ ಹಾಕಿಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಎಲ್ರಿಗೂ ತಿನ್ನೋಕ್ಕೆ ಬರಲ್ಲ, ಏಜ್ ಆದವರಿಗೆಲ್ಲ ತಿನ್ನಲಿಕ್ಕೆ ಬರಲ್ಲ. ಹಾಗಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಬಾರಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ, ಮತ್ತು ಬೇರೆ ಏನು ಹಾಕಬೇಕಂತ ಇಲ್ಲ. ಈ ಮಳೆಗಾಲದಲ್ಲಂತೂ ಇದು ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ತಾ ಉಂಟು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ಅದು ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಕಲರ್ ನೋಡಿ, ಚೆನ್ನಾಗಿದೆ ಅಲ್ಲ ನೋಡಿ. ಇಷ್ಟು ಬಣ್ಣಕ್ಕೆ ಬರಬೇಕಂದ್ರೆ ಗೋಲ್ಡನ್ ಬಣ್ಣಕ್ಕೆ ಬರಬೇಕಿದು ನೋಡಿ. ಆಯಿತು, ರೆಡಿ ಆಯಿತು. ಈಗ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿದೆ, ಎಷ್ಟು ಸ್ಮೂತಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಿದ್ರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಗೈಸ್ ನೋಡಿ, ಒಂದ್ಸರಿ ನಾನು ಹೇಗೆ ಮಾಡಿದ್ದೀನಿ ಅಂತ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.